ಅಮೆರಿಕಾದಲ್ಲಿ ನಮ್ಮ ಮಕ್ಕಳು ಹೋಗೋ ಸ್ಕೂಲ್ಗೆ ಫೀಸ್ ಎಷ್ಟು ಪೇ ಮಾಡ್ತೀವಿ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಹೆಲೋ ಎವ್ರಿವನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತು ನನ್ನ ಚಿಕ್ಕ ಮಗಳು ಸ್ಕೂಲ್ಗೆ ಸ್ಕೂಲ್ ಸಪ್ಲೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ರೀಸೆಂಟ್ ಮಿನಿ ವ್ಲಾಗಲ್ಲಿ ನನ್ನ ದೊಡ್ಡ ಮಗಳು ಹೋಗೋ ಸ್ಕೂಲಲ್ಲಿ ಸ್ಕೂಲ್ ಸಪ್ಲೈಸ್ ಕೊಟ್ಟು ಅದನ್ನ ಎಲ್ಲ ಸ್ಕೂಲಲ್ಲಿರೋ ಮಕ್ಕಳಿಗೆಲ್ಲ ಶೇರ್ ಆಗುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ನನ್ನ ಚಿಕ್ಕ ಮಗಳು ಹೋಗೋದು ಎಲಿಮೆಂಟರಿ ಸ್ಕೂಲ್ಗೆ, ಅಂದ್ರೆ ಸೆಕೆಂಡ್ ಗ್ರೇಡ್. ಸೊ ಅವಳಿಗೆ ಅವಳ ಸ್ಕೂಲ್ ಸಪ್ಲೈಸ್ ಎಲ್ಲ ಕಂಪ್ಲೀಟ್ ಆಗಿ ಅವಳು ಯೂಸ್ ಮಾಡ್ತಾಳೆ. ಯಾಕಂದ್ರೆ ಇವರ ಕ್ಲಾಸ್ ರೂಮ್ ಅಲ್ಲಿ ಇವ್ರಿಗೆ ಅಂತಾನೆ ಸೆಪರೇಟ್ ಕ್ಯಾಬಿನೆಟ್ಸ್ ಇರುತ್ತೆ, ಅವ್ರ ನೇಮ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಸ್ಕೂಲ್ ಸಪ್ಲೈಸ್ ಎಲ್ಲ ತಗೊಂಡೋಗಿ ಅವರ ಕ್ಯಾಬಿನೆಟ್ ಅಲ್ಲಿ ಇಡ್ತಾರೆ. ವರ್ಷ ಪೂರ್ತಿ ಅವ್ರು ಅದನ್ನ ಯೂಸ್ ಮಾಡ್ತಾರೆ. ನನಗೆ ತುಂಬಾ ಚೆನ್ನಾಗಿ ಕೇಳೋ ಕ್ವೆಶನ್ಸ್ ಏನಂದ್ರೆ ಫೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ನಮ್ಮ ಮಕ್ಕಳು ಹೋಗ್ತಿರೋದು ಪಬ್ಲಿಕ್ ಸ್ಕೂಲ್ಸ್ಗೆ. ಪಬ್ಲಿಕ್ ಸ್ಕೂಲ್ಸ್ ಆರ್ ರನ್ ಬೈ ಸ್ಕೂಲ್ ಡಿಸ್ಟ್ರಿಕ್ಟ್ಸ್. ಪ್ರಿ-ಕೆ ಇಂದ 12th ಗ್ರೇಡ್ ವರ್ಗೂ ಎಜುಕೇಶನ್ ಪ್ರೊವೈಡ್ ಮಾಡ್ತಾರೆ. ಯಾವುದೇ ತರ ಫೀಸ್ ಇರಲ್ಲ. ಪಬ್ಲಿಕ್ ಸ್ಕೂಲ್ಸ್ ನ ನಡೆಸೋದಕ್ಕೆ ಫಂಡಿಂಗ್ ಬರೋದು ಲೋಕಲ್ ಪ್ರಾಪರ್ಟಿ ಟ್ಯಾಕ್ಸಸ್ ಅಬೌಟ್ 52%, ಸ್ಟೇಟ್ ಫಂಡ್ಸ್ ಅಬೌಟ್ 39% ಅಂಡ್ ಫೆಡರಲ್ ಫಂಡ್ಸ್ ಅಬೌಟ್ 9%. ನಾವು ಗೌರ್ಮೆಂಟ್ಗೆ ಕಟ್ಟೋ ಟ್ಯಾಕ್ಸಸ್ ಸ್ಕೂಲ್ಸ್ಗೆ ಹೋಗುತ್ತೆ. ಸೊ ಪಬ್ಲಿಕ್ ಸ್ಕೂಲ್ಸ್ ಡು ನಾಟ್ ಚಾರ್ಜ್ ಟ್ಯೂಷನ್, ಬಟ್ ಫ್ಯಾಮಿಲೀಸ್ ಮೇ ಪೇ ಸ್ಮಾಲ್ ಆಪ್ಷನಲ್ ಫೀಸ್ ಲೈಕ್ ಫಾರ್ ಎಕ್ಸಾಂಪಲ್ ಸ್ಕೂಲ್ ಸಪ್ಲೈಸ್, ಫೀಲ್ಡ್ ಟ್ರಿಪ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆರ್ ಎಕ್ಸ್ಟ್ರಾ ಕರಿಕ್ಯುಲರ್ ಫೀಸ್, ಲಂಚ್ ಅಂದ್ರೆ ಲಂಚ್ ಆರ್ ಬ್ರೇಕ್ಫಾಸ್ಟ್ಗೆ ನಾವು ಪೇ ಮಾಡಬೇಕಾಗುತ್ತೆ ಅನ್ಲೆಸ್ ಎಲಿಜಿಬಲ್ ಫಾರ್ ಫ್ರೀ ಆರ್ ರೆಡ್ಯೂಸ್ ಮೀಲ್ಸ್. ಇದು ಲೋ ಇನ್ಕಮ್ ಇರೋರಿಗೆ ಸಿಗೋ ಬೆನಿಫಿಟ್, ನಮಗಿದು ಅನ್ವಯ ಆಗಲ್ಲ. ಆಮೇಲೆ ಬ್ಯಾಂಡ್ ಆಗಿರ್ಬೋದು, ಸ್ಪೆಷಲ್ ಪ್ರೋಗ್ರಾಮ್ ಫೀಸ್ ಈ ಥರ ಎಲ್ಲ ಇರುತ್ತೆ. ಯೂಶಲಿ $20 to $200 ಆಗಬಹುದು, ಅಂದರೆ ಅದಕ್ಕಿಂತ ಜಾಸ್ತಿ ಕೂಡ ಆಗಬಹುದು ಡಿಪೆಂಡಿಂಗ್ ಆನ್ ದ ಆಕ್ಟಿವಿಟಿ. ಹಾಗೆ ಇನ್ನೂ ಒಂದಷ್ಟು ಜನ ನನಗೆ ಕೇಳೋ ಕ್ವೆಶನ್ಸ್ ಏನಂದರೆ ಇಂಡಿಯಾ ಮತ್ತು USA ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು, ಅಂದರೆ ಎಜುಕೇಷನ್ ಬಗ್ಗೆ. ಸೊ ನಾವಿರೋದು ಟೆಕ್ಸಸಲ್ಲಿ. ಸೊ ಕಂಪ್ಲೀಟ್ USA ಹೇಳಕ್ಕೆ ಹೋಗೋದಿಲ್ಲ, ಟೆಕ್ಸಸ್ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಂಡಿಯಾದಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಫ್ರೀ ಇದೆ, ಬಟ್ ಕ್ವಾಲಿಟಿ ಈಕ್ವಲ್ ಆಗಬೇಕಷ್ಟೇ. ಫ್ರೀ ಪ್ಲಸ್ ಹೈ ಕ್ವಾಲಿಟಿ ಈಸ್ ಈಕ್ವಲ್ ಟು ಎಲ್ಲ ಮಕ್ಕಳಿಗೆ ಈಕ್ವಲ್ ಚಾನ್ಸ್ ಸಿಗಬೇಕು. ನಿಂಗೆ ಬಂದು ಟೆಕ್ಸಸಲ್ಲಿ ಫಂಡಿಂಗ್ ಸ್ಟ್ರಾಂಗ್ ಇರುತ್ತೆ, ಸ್ಟೇಟ್ ಪ್ಲಸ್ ಲೋಕಲ್ ಟ್ಯಾಕ್ಸಸ್. ಮತ್ತು ಇಂಡಿಯಾನಲ್ಲಿ ಕಂಪೇರ್ ಮಾಡಿದ್ರೆ ಫಂಡಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ, ಅದರಿಂದ ಫೆಸಿಲಿಟೀಸ್ ವೀಕ್ ಆಗಿರಬಹುದು. ಸ್ಟ್ರಾಂಗ್ ಫಂಡಿಂಗ್ ಇತ್ತು ಅಂತ ಅಂದರೆ ಬೆಟರ್ ಕ್ಲಾಸ್ ರೂಮ್ಸ್, ಲ್ಯಾಬ್, ಸ್ಪೋರ್ಟ್ಸ್ ಎಲ್ಲನೂ ಸಿಗಬಹುದು. ಸೊ ಥರ್ಡ್ ಪಾಯಿಂಟ್ ಬಂದು ಇಲ್ಲಿ ಟೀಚರ್ಸ್ ಟ್ರೈನಿಂಗ್ ರೆಗ್ಯುಲರ್ ಆಗಿ ಇರುತ್ತೆ. ಇಂಡಿಯಾನಲ್ಲಿ ಟೀಚರ್ ಟ್ರೈನಿಂಗ್ ಇರ್ರೆಗ್ಯುಲರ್. ರೆಗ್ಯುಲರ್ ಟ್ರೈನಿಂಗ್ ಇಸ್ ಈಕ್ವಲ್ ಟು ಬೆಟರ್ ಟೀಚಿಂಗ್, ಬೆಟರ್ ಲರ್ನಿಂಗ್. ನೆಕ್ಸ್ಟ್ ಪಾಯಿಂಟ್ ಬಂದು ಸೇಫ್ಟಿ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಇಲ್ಲಿ. ಇಂಡಿಯಾನಲ್ಲಿ ಸೇಫ್ಟಿ ಸಮ್ ಟೈಮ್ಸ್ ಇಗ್ನೋರ್ ಆಗುತ್ತೆ. ಸ್ಟ್ರಿಕ್ಟ್ ಸೇಫ್ಟಿ ಇಸ್ ಈಕ್ವಲ್ ಟು ಕಿಡ್ಸ್ ಸೆಕ್ಯೂರ್ ಆಗಿರ್ತಾರೆ, ಹಾಗೆ ಪೇರೆಂಟ್ಸ್ಗೂ ಕೂಡ ಕಾನ್ಫಿಡೆನ್ಸ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಎವ್ರಿ ಗ್ರೇಡ್ಗೆ ಕ್ಲಿಯರ್ ಸ್ಟ್ರಕ್ಚರ್ ಇದೆ. ಇಂಡಿಯಾನಲ್ಲಿ ಸಿಲೆಬಸ್ ಹೆವಿ ಇರುತ್ತೆ, ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಇಲ್ಲಿ ಪೇರೆಂಟ್ಸ್ ಕಮ್ಯುನಿಕೇಶನ್ ಸ್ಟ್ರಾಂಗ್ ಇರುತ್ತೆ. ಟೆಕ್ಸಸ್ ಸ್ಕೂಲ್ಸ್ ನಲ್ಲಿ ಮಂತ್ಲಿ ಅಪ್ಡೇಟ್ಸ್, ಇಮೇಲ್ಸ್, ಆಪ್ಸ್ ಯೂಸ್ ಮಾಡ್ತಾರೆ. ಸ್ಕೂಲ್ ಸ್ಟಾರ್ಟಿಂಗ್ ಕಳಿಸ್ತಿದೀವಿ ಅಂತ ಅಂದ್ರೆ ಕಂಪ್ಲೀಟ್ ಅಂದ್ರೆ ಓಲ್ ಇಯರ್ ಪ್ಲಾನ್ಸ್, ಎಂಡ್ ಆಫ್ ದ ಇಯರ್ ಮಕ್ಕಳು ಏನ್ ಕಲಿತಿದ್ದಾರೆ ಅನ್ನೋ ಕ್ಲಾರಿಟಿ ಟೀಚರ್ಸ್ಗೆ ಮತ್ತೆ ಪೇರೆಂಟ್ಸ್ಗೆ ಇಬ್ಬರಿಗೂ ಇರುತ್ತೆ. ಸೊ ಇಂಡಿಯಾನಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ ಇಂಪ್ರೂವ್ ಆಗಬೇಕು. ಸೊ ಅಮೆರಿಕಾದಲ್ಲಿರುವಂತಹ ಪಬ್ಲಿಕ್ ಸ್ಕೂಲ್ಗಳಿಂದ ಇಂಡಿಯಾನಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಬಹುದು ಅಂತ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಫ್ರೀ ಎಜುಕೇಶನ್ ಪ್ಲಸ್ ಸ್ಟ್ರಾಂಗ್ ಫಂಡಿಂಗ್ ಅಂದ್ರೆ ಕ್ವಾಲಿಟಿ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಟೀಚರ್ಸ್ ರೆಗ್ಯುಲರ್ ಟ್ರೈನಿಂಗ್ ಮಾಡಿದ್ರೆ ಲರ್ನಿಂಗ್ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಸೇಫ್ಟಿ ರೂಲ್ಸ್ ಸ್ಟ್ರಿಕ್ಟ್ ಇದ್ರೆ ಕಿಡ್ಸ್ ಸೆಕ್ಯೂರ್ ಆಗಿರ್ತಾರೆ. ಗ್ರೇಡ್ ಬೈ ಗ್ರೇಡ್ ಕ್ಲಿಯರ್ ಸ್ಟ್ರಕ್ಚರ್ ಇದ್ರೆ ಚಿಲ್ಡ್ರನ್ಸ್ಗೆ ಈಸಿ ಪಾತ್ ಸಿಗುತ್ತೆ. ಪೇರೆಂಟ್ಸ್ಗೆ ರೆಗ್ಯುಲರ್ ಅಪ್ಡೇಟ್ಸ್ ಕೊಟ್ಟರೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಇಲ್ಲಿ ಇರುವಂತಹ ಸಿಂಪಲ್ ಪ್ರಾಕ್ಟೀಸಸ್ ನ ಇಂಡಿಯಾದಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಎಜುಕೇಶನ್ ಲೆವೆಲ್ ಇನ್ನ ಹೈ ಆಗುತ್ತೆ. ಇದ್ರ ಜೊತೆಗೆ ಎಲ್ಲಾ ಮಕ್ಕಳಿಗೂ ಈಕ್ವಲ್ ಎಜುಕೇಶನ್ ಸಿಗುತ್ತೆ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.